ಪುಷ್ಪ ಸಿನಿಮಾ ಶೈಲಿಯಲ್ಲಿ ರಕ್ತಚಂದನವನ್ನ ಸಾಗಾಟ ಮಾಡ್ತಾ ಇದ್ದಂತಹ ತಂಡವನ್ನ ಪೊಲೀಸರು ಸಿನಿಮಾ ಶೈಲಿಯಲ್ಲಿಯೇ ಲಾಕ್ ಮಾಡಿರುವಂತಹ ಘಟನೆ ಇದು. ಹೊಸಕೋಟೆಯಲ್ಲಿ ಪುಷ್ಪ ಸಿನಿಮಾ ಮಾದರಿಯ ರಕ್ತಚಂದನ ಸಾಗಾಟ. ಆಂಧ್ರದಿಂದ ಚೇಸ್ ಮಾಡಿ ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. 1 ಕೋಟಿ ಬೆಲೆ ಬಾಳುವಂತಹ 180 ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ತಿರುಪತಿಯಲ್ಲಿ ರಕ್ತಚಂದನ ಕಳ್ಳತನ ಮಾಡಿ ಕರ್ನಾಟಕದಲ್ಲಿ ಸಾಗಾಟ ಮಾಡ್ತಿದ್ರಂತೆ. ನೀಲಗಿರಿ ತೋಪಿನಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದ್ರು ಕಳ್ಳರು ಅನ್ನೋದು ಗೊತ್ತಾಗ್ತಾ ಇದೆ. ಹೊಸಕೋಟೆಯಲ್ಲಿ ಪುಷ್ಪ ಸಿನಿಮಾ ಶೈಲಿಯಲ್ಲಿ ರಕ್ತಚಂದನ ಸಾಗಾಟ ಮಾಡ್ತಾ ಇದ್ದಂತಹ ತಂಡವನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. 1 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ರಕ್ತಚಂದನ ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಈ ಪ್ರಮಾಣದ ರೆಡ್ ಸ್ಯಾಂಡಲ್ ಅನ್ನ ಎಲ್ಲಿಂದ ತರ್ತಾ ಇದ್ರು, ಎಲ್ಲಿಗೆ ಸಾಗಿಸ್ತಾ ಇದ್ರು, ಪೊಲೀಸರು ಇವರನ್ನು ಬೇಟೆ ಆಡಿದ್ದಾದ್ರು ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತ ಹೊಸಕೋಟೆ ತಾಲೂಕಿನ ಕಟ್ಗೇಳಿ ಗ್ರಾಮದಲ್ಲಿ ಸುಮಾರು 180 ತುಂಡುಗಳು ರಕ್ತಚಂದನವನ್ನ ವಶಕ್ಕೆ ಪಡ್ಕೊಂಡಿರೋದು. ಅಂದ್ರೆ ಇದು ತಿರುಪ್ತಿಯಲ್ಲಿ ಏನು ರಕ್ತಚಂದನವನ್ನ ಕಳ್ಳತನ ಮಾಡಿ ಹೊಸಕೋಟೆ ಸಮೀಪದ ಕಟ್ಗೇಹಳ್ಳಿ ಬಳಿ ಒಂದು ನೀಲಗಿರಿ ತೋಪಿನಲ್ಲಿ ಬಚ್ಚಿಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಆಂಧ್ರ ಪೊಲೀಸರು ಇರ್ಬೋದು ಅಥವಾ ತಿರುಮಶೆಟ್ಟಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಏನು ರಕ್ತಚಂದನ ಬಚ್ಚಿಟ್ಟಿರೋ ಜಾಗ ಕನ್ಫರ್ಮ್ ಆಗ್ತದೆ. ಅಲ್ಲಿಗೆ ಒಬ್ಬ ಆರೋಪಿಯನ್ನ ಕರ್ಕೊಂಡೋಗಿ ನೇರವಾಗಿ ಆ ರಕ್ತಚಂದನದ ತುಂಡುಗಳನ್ನ ವಶಕ್ಕೆ ಪಡೆದಿರುವಂತದ್ದು. 180 ತುಂಡುಗಳು ಬೆಲೆ ಸುಮಾರು 1 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ರಕ್ತಚಂದನ ಇದಾಗಿರುವಂತದ್ದು. ಅಂದ್ರೆ ಕಟ್ಗೆಹಳ್ಳಿಲಿ ಪದೇ ಪದೇ ರಕ್ತಚಂದನದ ವಾಸನೆ ಪದೇ ಪದೇ ಬರ್ತಾನೆ ಇದೆ. ಆದ್ರೆ ಇತ್ತೀಚೆಗೆ ಆದಷ್ಟು ಪೊಲೀಸರು ಬಿಗಿ ಭದ್ರತೆಯಲ್ಲಿ ಆ ಏನು ಕಟ್ಗೆಹಳ್ಳಿ ಮೇಲೆ ನಿಗಾ ಇಟ್ಟಿದ್ರು. ಆದ್ರೂ ಸಹ ಅಲ್ಲೊಬ್ರು ಇಲ್ಲೊಬ್ರು ಪದೇ ಪದೇ ಈ ತರ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಅಂದ್ರೆ ತಿರುಪ್ತಿಯಲ್ಲಿ ಕಳ್ಳತನ ಮಾಡಿ ಇಲ್ಲಿಗೆ ಯಾವ ರೀತಿ ಎತ್ಕೊಂಡ್ಬಂದ್ರು ಮತ್ತು ಅದನ್ನ ಇಲ್ಲಿ ತಂದು ನೀಲಗಿರಿ ತೋಪಲ್ಲಿ ಇಟ್ಟಂತವ್ರು ಯಾರ್ಯಾರು, ಇದರಲ್ಲಿ ಯಾರ್ಯಾರು ಶಾಮೀಲಾಗಿರೋ ಅನ್ನೋದ್ರ ಬಗ್ಗೆ ಈಗ ತಿರುಮಶೆಟ್ಟಿ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಈಗಾಗಲೇ ಏನು ಸೀಸ್ ಮಾಡಿದಂತ ರಕ್ತಚಂದನ ತುಂಡುಗಳನ್ನ ಏನು ಆಂಧ್ರ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.